ಹೇ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಅಗೇನ್. ಇವತ್ತು ನನ್ನ ಬರ್ಡೇ, ಸೊ ಹಾಗಾಗಿ ಬರ್ಡೇ ವ್ಲಾಗ್ ಮಾಡೋಣ ಅಂತ ಅಂದ್ಕೊಂಡು ಸ್ಟಾರ್ಟ್ ಮಾಡಿದ್ದೀನಿ. ಆ್ಯಂಡ್ ಇವಾಗ ವಿ ಆರ್ ಗೋಯಿಂಗ್ ಫಾರ್ ಡಿನ್ನರ್ ಫಾರ್ ನೈಟ್. ಸೊ ಅದಕ್ಕೆ ನಾನು ಇವಾಗ ಗೆಟ್ ರೆಡಿ ವಿತ್ ಮೀ ವಿತ್ ರೆಡಿ ವ್ಲಾಗ್ ಎರಡೂ ಕೂಡ ಒಂದರಲ್ಲೇ ಬರುತ್ತೆ, ಎರಡೂ ಒಂದರಲ್ಲೇ ಹಾಕ್ತೀನಿ. ಸೊ ದಟ್ ಟೈಮ್ ಇಲ್ಲ, 1 hour ಇದೆ ನನಗೆ ರೆಡಿ ಆಗೋದಕ್ಕೆ. ಸೊ ಹಾಗಾಗಿ ಶೂಟ್ ಮಾಡ್ಕೊಂಡು ರೆಡಿ ಆಗೋದು ಇಟ್ಸ್ ಲೈಕ್ ಅ ವೆರಿ ಹೆಕ್ಟಿಕ್ ಪ್ರೊಸೆಸ್ ಅಂತಲೇ ಹೇಳ್ಬೋದು. ಹಾಗಾಗಿ ಕ್ವಿಕ್ಕಾಗಿ ರೆಡಿ ಆಗಿಬಿಟ್ಟು ನಿಮ್ಗೆ ತೋರಿಸ್ತೀನಿ. ಆ್ಯಂಡ್ ಇವತ್ತು ನಾನು ಜಸ್ಟ್ ನಾರ್ಮಲ್ ಪಿಂಕ್ ವಿತ್ ಸ್ಲಿಟ್ ಡ್ರೆಸ್ ಹಾಕ್ತಾಯಿದ್ದೀನಿ, ವಿತ್ ವೈಟ್ ವಿತ್ ಪಿಂಕ್ ಟ್ರಾನ್ಸ್ಪರೆಂಟ್ ಬೆಲ್ಟು ಸ್ಲಿಪ್ಪರ್ ಹಾಕ್ತಾಯಿದ್ದೀನಿ. ಅದು ತಕ್ಕನಂಗೆ ಲೈಟ್ ಮೇಕಪ್. ಸೊ ಮೇಕಪ್ ಅಂದರೆ ಜಾಸ್ತಿ ಏನಿಲ್ಲ, ಜಸ್ಟ್ ಲೈಟಾಗಿ. ಲಾಸ್ಟ್ ಆ್ಯನಿವರ್ಸರಿಗೆ ನಾನೇನು ಮೇಕಪ್ ಮಾಡಿದ್ದಿಲ್ಲ. ಸೊ ನೋಡೋಣ ಈ ಸಲ ಯಾವ ಥರ ಮೇಕಪ್ ಹಾಕ್ತೀನಿ ಅಂತ. ನನಗೆ ಜಸ್ಟ್ ಮೈಂಡ್ ಇದೆ, ಬಟ್ ಇದೇ ಥರ ಅಂತ ಏನಿಲ್ಲ. ಸೊ ಬನ್ನಿ ಹಾಗೆ ವ್ಲಾಗ್ನ ಸ್ಟಾರ್ಟ್ ಮಾಡೋಣ. ಆ್ಯಂಡ್ ವ್ಲಾಗ್ ಸ್ಟಾರ್ಟ್ ಮಾಡೋದಕ್ಕಿಂತ ಮುಂಚೆ ನೀವು ಯಾರು ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿದೆ ನೋಡ್ತಾ ಇರೋ ಈಗಲೋಗ್ಬಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪಕ್ಕದಲ್ಲಿರುವಂಥ ಬೆಲ್ಲೈಕನ್ ಕ್ಲಿಕ್ ಮಾಡಿದರೆ ನಾನು ಪ್ರತಿ ಸಲ ವೀಡಿಯೋ ಅಪ್ಲೋಡ್ ಮಾಡಿದಾಗಲೂ ಕೂಡ ಫಸ್ಟ್ ನಿಮಗೆ ನೋಟಿಫಿಕೇಶನ್ ಬರುತ್ತೆ. ಸೊ ಕಮ್ ಲೆಟ್ಸ್ ಗೆಟ್ ಸ್ಟಾರ್ಟೆಡ್ ದ ವಿಡಿಯೋ. So yeah, this is my outfit and I'm not going to shave full dress. I'm showing half the dress. ಸೊ ಇದು ನನ್ನ ಇವತ್ತಿನ ಔಟ್ಫಿಟ್. ಸೊ ಇವಾಗ ರೆಡಿ ಆಗೋಣ ಬನ್ನಿ. ರೆಡಿ ಆಗೋದಕ್ಕಿಂತ ಮುಂಚೆ ನಾನು ಏನು ಹೇಳ್ದಂಗೆ, ಆಲ್ವೇಸ್ ಮೇಕ್ ಶ್ಯೂರ್ ಯು ಹೈಡ್ರೇಟ್ ಯುವರ್ ಫೇಸ್ ಬಿಫೋರ್ ಅಪ್ಲೈಯಿಂಗ್ ಎನಿ ಮೇಕಪ್. ಸೊ ಇಟ್ ಗಿವ್ಸ್ ಅಟ್ಲೀಸ್ಟ್ ನೀವು ಐಸಲ್ಲಾದ್ರೂ ನಿಮ್ಮ ಫೇಸ್ನ ಒಂದು 5 minutes ಹಂಗೆ ಡಿಪ್ ಮಾಡಿ, ಅಂತಂದರೆ ಮೇಕ್ ಶ್ಯೂರ್ ಯು ಗೆಟ್ ಲಿಟಲ್ ಹೈಡ್ರೇಟೆಡ್ ಬಿಫೋರ್ ಎನಿ ಮೇಕಪ್ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಸೊ ಇವಾಗ ಸ್ಟಾರ್ಟ್ ಮಾಡೋಣ. ಮೇಕಪ್ನ. ಸೊ ಬಿಫೋರ್ ದಟ್ ಐ ವಾಶ್ಡ್ ಮೈ ಸ್ಪಂಜ್. ಐ ಥಿಂಕ್ ಇಟ್ಸ್ ಗಾನ್. So I washed my makeup sponge. So inganayitu, before any use of these kind of things, you should make sure that always you clean these things. So ivaga first ಗೆ ಮಾಯಿಶ್ಚರೈಸರ್ ಅಪ್ಲೈ ಮಾಡೋಣ. ಸೊ ಆಯಿಲ್ ಮೀನ್ಸ್ ಇವಾಗ ಜಾಸ್ತಿ ಪ್ಲಮ್ ಆಗಿ ಮತ್ತು ಗ್ಲೋಯಿಂಗ್ನೆಸ್ ಕಾಣಿಸ್ಬೇಕು ಅಂತಂದರೆ ಸ್ವಲ್ಪ ಆಯಿಲಾಗಿ ಇಟ್ಕೊಳೋದು ಚೆನ್ನಾಗಿ. ಸೊ ಆದಷ್ಟು ಸ್ವಲ್ಪ ಮಾಯಿಶ್ಚರೈಸರ್ನ ಜಾಸ್ತಿ ಅಪ್ಲೈ ಮಾಡ್ತೀನಿ ನಾನು. You know, always you should be thankful to God that whatever the beauty, whatever the color, whatever the God has given you, should be happy with what you have. ಅಷ್ಟೂ ಇಲ್ಲದೆ ಇರೋವಂಥ ಕೆಲವೊಬ್ಬರು ಪ್ರಪಂಚದಲ್ಲಿ ಸಾಕಷ್ಟು ಜನ ಇರ್ತಾರೆ. ಸೊ ಮೇಕ್ ಶ್ಯೂರ್ ದಟ್ ಯು ಆರ್ ಹ್ಯಾಪಿ ವಾಟ್ ದ ಬೌಂಡ್ರೀಸ್ ಯು ಆರ್ ಇನ್. ಸೊ ನಿನ್ನೆ ನೈಟ್ ಸ್ವಲ್ಪ ನಿದ್ದೆ ಲೈಕ್ 1:30 2 o'clock ಮಲ್ಕೊಂಡೆ ನಾನು. ಸೊ ಹಾಗಾಗಿ ನಿದ್ದೆ ಆಗಿಲ್ಲ ಅಷ್ಟು. ಸೊ ಸ್ವಲ್ಪ ಫ್ಲಫಿನೆಸ್ ಆಗಿದೆ. ಸೊ ಇವಾಗ ನಿದ್ದೆ ಎಳಿತಾ ಇದೆ ನನಗೆ ರೆಡಿ ಆಗಬೇಕಾದ್ರೆ. ಸೊ ಇವಾಗ ನಾನು ಇಲ್ಲಿ ಪ್ರೈಮರ್ನ ಹಚ್ಕೋತಾ ಇದ್ದೀನಿ. ಸೊ ಲೈಟಾಗಿ ಜಾಸ್ತಿ ಮೇಕಪ್ ಮಾಡ್ತಾ ಇಲ್ವಲ್ಲ. ಸೊ ಮೇಕ್ ಶ್ಯೂರ್ ಪ್ರೈಮರ್ ಇಸ್ ಅ ವೆರಿ ಫಸ್ಟ್ ಮೇನ್ ಫೌಂಡೇಶನ್ ಫಾರ್ ದ ಮೇಕಪ್ ಅಂತ ಹೇಳ್ಬೋದು. ನಾನು ಯೂಶ್ವಲಿ ಯಾವಾಗಲೂ ಆ ಸೈಡ್ ರೂಮಲ್ಲಿ ರೆಡಿ ಆಗ್ತಾಯಿದ್ದೇವೆ, ಬಿಕಾಸ್ ದ ಲೈಟಿಂಗ್ ಇಸ್ ವೆರಿ ಗುಡ್. ಸೊ ಬಟ್ ಇವಾಗ ಎಲ್ಲ ಥಿಂಗ್ಸ್ ಎಲ್ಲ ಈ ಕಡೆ, ಮತ್ತು ಇಲ್ಲಿಂದ ನಾನು ಇದು ಮಾಡೋಕ್ಕಾಗಲ್ಲ, ಅದಕ್ಕೋಸ್ಕರ ನಾನು ಇಲ್ಲೇ ಕೂತ್ಕೊಂಡು ರೆಡಿ ಆಗ್ತಾಯಿದ್ದೀನಿ. ಸೊ ಪ್ರೈಮರ್ ಆಯ್ತು. ಇವಾಗ ಸ್ವಲ್ಪ ಲೈಟಾಗಿ ಫೌಂಡೇಶನ್ ಕನ್ಸೀಲರ್ ಅಪ್ಲೈ ಮಾಡ್ತೀನಿ. ಆಫ್ ಸ್ಕಿಪ್ಪಿಂಗ್ ಕನ್ಸೀಲರ್, ಯಾಕೆಂತಂದರೆ ನೈಟ್ ಹಾಕಿದ್ರೆ ತುಂಬ ಹೈಲೈಟ್ ಆಗಿಬಿಡುತ್ತೆ. ಸೊ ಹಾಗಾಗಿ ನಾನು ಸ್ವಲ್ಪ ಫೌಂಡೇಶನ್ ಹಾಕ್ತೀನಿ ಅಷ್ಟೇ. ಸೊ ಲೈಟಾಗಿ ಅದು ಇವಾಗ ಫೌಂಡೇಶನ್ ಎಲ್ಲ ಅಪ್ಲೈ ಆಯಿತು. ಸೊ ಇವಾಗ ವ್ಯಾಸ್ಲಿನ್ ಲಿಪ್ ಬಾಮ್ ಅಪ್ಲೈ ಮಾಡ್ತೀನಿ. ಸೊ ಈ ವ್ಲಾಗ್ ಡಿನ್ನರ್ಗೆ ಹೋಗ್ತೀವಲ್ಲ, ಸೊ ಅವಾಗ ಕಂಟಿನ್ಯೂ ಆಗುತ್ತೆ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಆ್ಯಂಡ್ ಸಪ್ರೇಟ್ ಮಾಡೋಣ ಅಂತ ಅಂದ್ಕೊಂಡ್ರೆ ಟೈಮ್ ಇಲ್ಲ ನನಗೆ. ಸೊ ಹಾಗಾಗಿ ಇನ್ನು 1/2 hour ಇದೆ. ಸೊ ಟು ಗೆಟ್ ರೆಡಿ. ಆಮೇಲೆ ತುಂಬ ಅವಸರ ಮಾಡ್ತಾರೆ ನಮ್ಮ ಹಸ್ಬೆಂಡು, ರೆಡಿ ಅದೇ ಅಂತಲೂ. ಸೊ ವಿಡಿಯೋ ಕೂಡ ಮಾಡಬೇಕಾಗಿತ್ತು. ಸೊ ಹಾಗಾಗಿ ಸ್ವಲ್ಪ ಅರ್ಲಿಯಾಗಿ ಸ್ಟಾರ್ಟ್ ಮಾಡಿದ್ದೀನಿ ವಿಡಿಯೋನ. ನೋಡಿ ನಮ್ಮ ಗುಂಡಣ್ಣ ಬಂದ. ಇಲ್ಲಿ ಸೇ ಹಾಯ್. ಹಾಯ್ ರಿಷಿ, ಸೇ ಹಾಯ್. ವೇರ್ ಆರ್ ವಿ ಗೋಯಿಂಗ್ ರಿಷಿ ಟುಡೇ? What are all you eating? Dinner illa. Yeah, whose birthday today, Rishi? Tell me, whose birthday today?
ಮೈ ಮೈ ಮೈನ್ ಯೋಸ್. ಓಕೆ, ಇವತ್ತು ರಿಷಿತ್ ಬರ್ತಡೇ ಅಂತೆ. ಸೊ ನನ್ನ ಬರ್ತಡೇನು ಅವ್ನ ಬರ್ತಡೇ ಇದ್ದಂಗೆ ಗುಂಡ ಮಾಡು ಹೋಗು. ಇವಾಗ ಬ್ಲಷ್ನ ಅಪ್ಲೈ ಮಾಡಿದ್ದಾಯಿತು. ಸಾರಿ ರಿಷಿತ್ ಬಂದ, ಸೊ ಹಾಗಾಗಿ ನಾನು ರೆಕಾರ್ಡ್ ಮಾಡೋದನ್ನ ಮತ್ತೆ. ಸೊ ನಾನಿಲ್ಲಿ ಫಿಟ್ ಮಿ ಅವ್ರದ್ದು ಬ್ಲಷ್ ಅಪ್ಲೈ ಮಾಡಿದ್ದೀನಿ, ಸ್ವಲ್ಪ ಚೀಕ್ಸ್ಗೆ ಮತ್ತು ಸ್ವಲ್ಪ ಐಬ್ರೋಸ್ ಸೈಡ್ ಮತ್ತು ಸ್ವಲ್ಪ ಚಿನ್ನಿಗೆ. ಐಬ್ರೋ ಪೆನ್ಸಿಲ್ನ ಐಬ್ರೋನ ಫಿಲ್ ಮಾಡೋಣ. ನಾನಿವತ್ತು ಬ್ಲ್ಯಾಕ್ ಯೂಸ್ ಮಾಡ್ತಾ ಇದ್ದೀನಿ, ಬ್ರೌನ್ ಯೂಸ್ ಮಾಡ್ತಾ ಇಲ್ಲ. ಯೂಶ್ವಲಿ ನಾನು ಬ್ರೌನ್ ಕಲರ್ ಯೂಸ್ ಮಾಡ್ತೀನಿ. ಸೊ ಇವತ್ತು ನಾನು ಬ್ಲ್ಯಾಕ್ ಕಲರ್ ಯೂಸ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಯಾಕಂದರೆ ಸೊ ಫಾರ್ ದ ಲೈಟ್ ರೋಸ್ ಸ್ವಲ್ಪ ಬೋಲ್ಡ್ ಇರೋವಂಥದ್ದು ನಾನು ಯೂಸ್ ಮಾಡ್ತಾ ಇದ್ದೀನಿ. ಆ್ಯಂಡ್ ಇವನ್ ನೀವು ನೋಡ್ತಾ ಇರ್ಬೋದು, ನಾನು ನೇಲ್ ಪಾಲಿಶ್ ಕೂಡ ತುಂಬ ಲೈಟಾಗಿ ಇಡ್ತೀನಿ. ಸೊ ಕೆಲವೊಂದು ಸೂಟ್ ಆಗಬೇಕು, ಕೆಲವೊಂದು ತುಂಬ ಬೋಲ್ಡಾಗಿ ಹೈಲೈಟ್ ಆಗಬೇಕು. ಸೊ ಹಾಗಾಗಿ ಐಬ್ರೋಸ್ನ ಫಿಲ್ ಮಾಡಿಕೊಂಡು ನಿಮಗೆ ತೋರಿಸ್ತೀನಿ ನಾನು. ಮಾಡಲ್ಲ. ಐಬ್ರೋ ಫಿಲ್ ಆಯಿತು. ನಾನಿಲ್ಲಿ ನೆಕ್ಸ್ಟು ಲಿಪ್ಸ್ಟಿಕ್ ಮತ್ತು ಐಲೈನರ್ ಏನಿದೆ ಅದನ್ನ ಹಾಕ್ಕೋಬೇಕು. ಸೊ ಇವಾಗ ಐಲೈನರ್ನ ಹಾಕ್ಕೋತೀನಿ. ಸೊ ಕ್ಯಾಮ್ರಾ ಆಫ್ ಮಾಡ್ತೀನಿ. ಕ್ಯಾಮ್ರಲ್ಲಿ ಸ್ವಲ್ಪ ನರ್ವಸ್ ಆಗುತ್ತೆ, ಯಾವ ಥರ ಶೇಪ್ ಬರುತ್ತಪ್ಪ ಅಂದ್ಕೊಂಡು. ಸೊ ಇವಾಗ ಐಲೈನರ್ ನೀಟಾಗಿ ಅಪ್ಲೈ ಮಾಡ್ಕೊಂಡು ಬಂದೆ. ಆ್ಯಂಡ್ ಇವಾಗ ಲಾಸ್ಟಿಂದಾಗಿ ಲಿಪ್ಸ್ಟಿಕ್ನ ಅಪ್ಲೈ ಮಾಡೋಣ. ನಾನು ಸ್ವಲ್ಪ ಡಾರ್ಕ್ ಶೇಡ್ನ ಯೂಸ್ ಮಾಡ್ತಾ ಇದ್ದೀನಿ ಇವತ್ತು. ಸೊ ಮಿಕ್ಸ್ ಮ್ಯಾಚ್, ಸೊ ಕಾಂಟ್ರಾಸ್ಟ್, ಸೊ ತುಂಬ ಚೆನ್ನಾಗಿ ಕಾಣುತ್ತೆ. ಹಾಗಾಗಿ ಡ್ರೈ ಆಗಿದೆ. ಸೊ ಸಾಕಷ್ಟು ಜನ ಕೇಳ್ತಾರೆ ಲಿಪ್ಸ್ಟಿಕ್ ಎಲ್ಲಿ ಪರ್ಚೇಸ್ ಮಾಡಿದ್ವಿ ಅಂತ. ಸೊ ಒಂದು ನಿಮಿಷ ಕಾಲ್ ಬರ್ತದೆ, ಮಾತಾಡ್ತೀನಿ. ಸೊ ಕಂಪ್ಲೀಟ್ ರೆಡಿ. ಸೊ ಇವಾಗ ಜಸ್ಟ್ ಫ್ರೀಸಿಂಗ್ ಬಿಟ್ಕೊಳೋದಿಲ್ಲ, ಅಲ್ಲಿ ಹೋದ್ಮೇಲೆ ಜಸ್ಟ್ ಫೋಟೋಸ್ಗೆಲ್ಲ ಬೇಕಲ್ಲ, ಸೊ ಅವಾಗೆ ಬಿಟ್ಕೋತೀನಿ. ಸೊ ದಿಸ್ ಇಸ್ ಮೈ ಮೇಕಪ್ ಲುಕ್, ನೀವು ನೋಡ್ಬೋದು. ಸೊ ಸಿಂಪಲ್ ಆ್ಯಂಡ್ ಈಸಿ ಮೇಕಪ್ ಅಂತ ಹೇಳ್ಬೋದು. ಐ ಗಾಟ್ ರೆಡಿ ಆ್ಯಂಡ್ ಜಸ್ಟ್ ಲೈಟಾಗಿ ಕ್ಲಿಪ್ ಹಾಕಿದ್ದೀನಿ. ಸೊ ದಟ್ ಈಗ ಓಪನ್ ಮಾಡೋದು ಓಪನ್ ಮಿನಿಟ್ಸ್ ಅಂತ ಅಂದ್ಕೊಂಡು ಡಿನ್ನರ್ಗೆ ಹೋಗ್ಬೇಕಾದ್ರೆ ನಾನು ವ್ಲಾಗ್ನ ಕಂಟಿನ್ಯೂ ಮಾಡ್ತೀನಿ. ದಿಸ್ ವಾಸ್ ದ ಗೆಟ್ ರೆಡಿ ವಿತ್ ಮೀ ವ್ಲಾಗ್. ಆ್ಯಂಡ್ ಲಿಪ್ಸ್ಟಿಕ್ ಹಚ್ಚಬೇಕಾದ್ರೆ ತುಂಬ ಡಿಸ್ಟರ್ಬ್ ಮಾಡ್ತಾ ರಿಷಿ. ಸೊ ಹಾಗಾಗಿ ಐ ಗಾಟ್ ಇರಿಟೇಟೆಡ್ ಆ್ಯಂಡ್ ಕಂಟಿನ್ಯೂ ಮಾಡಲಿಲ್ಲ ವ್ಲಾಗ್ನ. ಹಾಗಾಗಿ ಸೊ ದಿಸ್ ಇಸ್ ದ ಫೈನಲ್ ಲುಕ್. ನಾನು ಏನೂ ಎಕ್ಸ್ಟ್ರಾ ಅಪ್ಲೈ ಮಾಡಿಲ್ಲ, ನನಗೇನು ತೋರಿಸಿದ್ದೀನಿ ಅಷ್ಟೇ. ನಾನು ಜಸ್ಟ್ ಮೇಕಪ್ ಥಿಂಗ್ಸ್ನ ಯೂಸ್ ಮಾಡಿ ಮೇಕಪ್ ಮಾಡ್ಕೊಂಡಿರೋದು. ಸೊ ರೆಡಿಯಾಗಿದ್ದೀವಿ ಇವಾಗ ಹೊರಡೋಕ್ಕೆ. ಸೊ ಐ ಆಮ್ ವೇಟಿಂಗ್ ಫಾರ್ ಮೈ ಹಸ್ಬೆಂಡ್. ಸೊ ಈಸ್ ಇನ್ ಸಮ್ ಅದರ್ ಕಾಲ್. ಸೊ ಅದಾದಮೇಲೆ ನಾವು ಹೊರಡೋಣ ಅಂತ ಅಂದ್ಕೊಂಡಿದ್ದೀವಿ. ಸೊ ವಿಲ್ ಕ್ಯಾಚ್ ಅಪ್ ಇನ್ ರೆಸ್ಟೋರೆಂಟ್. ಪಪ್ಪ ಹೇಳ್ತಿಲ್ಲ. Tension boy. Happy birthday to you. Happy birthday to you, dear Anu. Happy birthday to you, Rishi. What is that, yaar? Mummy ತಿನ್ನಿಸ್ಬೇಕು ತಾನೆ. ಮಮ್ಮಿ ತಿನ್ಸು, ನೀನೇ ತಿಂತೀಯಲ್ಲ.
ಆ ಟಿಶ್ಯೂ ಎಲ್ಲ ಒರೆಸು ಮೂಗಿಗೆಲ್ಲ ಹಚ್ಕೊಂಡು ನಾನು ಓಕೆ ಸ್ಪೂನಲ್ಲಿ ಕೊಡು ಚಿಕನ್ ಟಿಕ್ಕಾ ಬಾಲ್ ಸವಿನಾ ಸೊ ಇವಾಗೆಲ್ಲ ಡಿನ್ನರ್ ಆಯಿತು. ಇವಾಗ ಮನೆಗೆ ಹೊರಟಿದ್ದೀವಿ. ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತೀನಿ. ಹೋಪ್ಫುಲಿ ನನ್ನ ಬರ್ಡೇ ವ್ಲಾಗ್ ನಿಮ್ಮೆಲ್ಲರಿಗೂ ಇಷ್ಟ ಆಯಿತು ಅಂತ ಭಾವಿಸ್ತೀನಿ. ಸೊ ಇವಾಗ ರೆಡಿ ಆಗ್ತಾ ಇದ್ದೀವಿ. ಋಷಿಗೆ ಸ್ವಲ್ಪ ಅಡ್ಮಿಷನ್ದು ಕಂಟಿನ್ಯೂಷನ್ ಲೈಕ್ ತುಂಬ ಕಡೆ ನೋಡಿದ್ವಿ, ಒಂದು ತುಂಬ ಸುತ್ತಾಡಿದ್ವಿ ಸ್ಕೂಲ್ಸ್ನ. ಸೊ ಇವತ್ತು ಅಡ್ಮಿಷನ್ ಮಾಡಿಸೋಣ ಅಂದ್ಕೊಂಡು ಹೋಗ್ತಾ ಇದ್ದೀವಿ. ಸೊ ಅದಕ್ಕೋಸ್ಕರ ರೆಡಿಯಾಗಿದ್ದೀನಿ. ಸೊ ದಿಸ್ ಇಸ್ ಮೈ ಔಟ್ಫಿಟ್. ಸೊ ಓವರ್ ಸೈಜ್ ಟೀ ಶರ್ಟ್ಸ್ನ ನಾನು ಪ್ರಿಫರ್ ಮಾಡ್ತಿದ್ದೀನಿ, ಯಾಕಂದರೆ ತುಂಬ ಬೇಸಿಗೆ ಅಂತಂದರೆ ಇವಾಗ ಬಿಸಿಲಿರೋದ್ರಿಂದ ಆದಷ್ಟು ಟೈಟಾಗಿರೋವಂಥದಕ್ಕಿಂತ ಲೂಸ್ ಆ್ಯಂಡ್ ಕಂಫರ್ಟೇಬಲ್ ಓವರ್ ಸೈಜ್ ಟೀ ಶರ್ಟ್ಸ್ ವಿಲ್ ಬಿ ಮೋರ್ ಕಂಫಿ ಟು ಅವರ್ ಬಾಡಿ. ಸೊ ಹಾಗಾಗಿ ಹೇಗಿದೆ ಅಂತ ಕಾಮೆಂಟ್ ಮೂಲಕ ತಿಳಿಸಿ. ಖಂಡಿತವಾಗ್ಲೂ ನನಗೆ ಫ್ಯಾಷನ್ ಲೈಕ್ ತುಂಬ ಇಂಟ್ರೆಸ್ಟ್ ಇದೆ. ಸೊ ಹಾಗಾಗಿ ಅದು ಕೂಡ ಆದಷ್ಟು ಬೇಗ ವೀಡಿಯೋ ಮಾಡ್ತೀನಿ. ಆ್ಯಂಡ್ ಹೋಪ್ಫುಲಿ ಇಟ್ಸ್ ವಿಲ್ ಬಿ ಅ ಕಂಟೆಂಟ್ ವೀಡಿಯೋ. ಸೊ ಇವಾಗ ನಾವು ಸೋಫಾ ನೋಡೋದಕ್ಕೆ ಬಂದಿದ್ವಿ. ಸೊ ಮೋಸ್ಟ್ ವಾಂಟೆಡ್ ಅಂತಲೇ ಹೇಳ್ಬೋದು ಹಾಲಲ್ಲಿ. ಸೊ ಇಡೀ ದಿನ ನಾವು ಹಾಲಲ್ಲಿ ಟೈಮ್ ಸ್ಪೆಂಡ್ ಮಾಡ್ತೀವಲ್ಲ, ಸೊ ಹಾಗಾಗಿ ಮಚ್ ನೀಡೆಡ್ ಅಂತ ಹೇಳ್ಬೋದು. ಹಾಗಾಗಿ ನಾವು 2 ವೀಕ್ಸಿಂದ ಪ್ಲ್ಯಾನ್ ಮಾಡಿಬಿಟ್ಟು ಇವಾಗ ನೆನ್ನೆ ತೊಗೊಂಡು ಬಂದ್ವಿ ನಾವು. ಆ್ಯಕ್ಚುಲಿ ವಾಯ್ಸ್ ಓವರ್ ಇದು ಮಾರನೇ ದಿನ ಕೊಡ್ತಾ ಇರೋದು ನಾನು. ಸೊ ತುಂಬಾ ಇಷ್ಟ ಆಯಿತು, ಕಲರ್ ಸ್ವಲ್ಪ ಚೆನ್ನಾಗಿತ್ತು ಅಂತ ಅಂದ್ಕೊಂಡು ತೊಗೊಂಡಿದ್ದು. ಕಲರ್ ವೈಸ್ ತುಂಬಾ ಯೂನಿಕ್ ಆಗಿತ್ತು, ಚೆನ್ನಾಗಿತ್ತು. ಬೇರೆ ಕಲರ್ ಚೂಸ್ ಮಾಡಿರಿ ಬೇಕಿದ್ರು ಅಂತ ಅಂದರು. ಸೊ ಹಾಗಾಗಿ ನನಗೆ ಬೇಡ, ಎಸೆನ್ಷಿಯಲ್ ಇಲ್ಲ ಬೇರೆ ಕಲರ್. ಸೊ ಇದೇ ತುಂಬ ಚೆನ್ನಾಗಿ ಕಾಣುತ್ತೆ. ನಮ್ಮ ಏನು ಗೋಡೆಗೆ ಆಪೋಸಿಟ್ ಕಲರ್ ತೊಗೊಂಡ್ರೆ ಚೆನ್ನಾಗಿರುತ್ತೆ, ಲೈಟಾಗಿ ತೊಗೊಂಡ್ರೆ ಚೆನ್ನಾಗಿರುತ್ತೆ ಅಂತ ಅನಿಸ್ತು. ಸೊ ಹಾಗಾಗಿ ಇದನ್ನ ಪ್ರಿಫರ್ ಮಾಡಿದ್ವಿ. ಆ್ಯಂಡ್ ಅಲ್ಲಿಂದ ಬರ್ತಾ ನಾನ್ ವೆಜ್ ಊಟ ಮಾಡಿಕೊಂಡು ಮತ್ತು ನಮ್ಮ ದೊಡ್ಡಮ್ಮ ಮನೆಗೆ ಹೋಗಿ ನಮ್ಮ ದೊಡ್ಡಮ್ಮನ ಪಿಕ್ ಮಾಡಿಕೊಂಡು, ಸೊ ಅದಾದಮೇಲೆ ನಾನಿಲ್ಲಿ ತೋರಿಸ್ತಾ ಇದ್ದೀನಿ ನೋಡಿ. ಇಲ್ಲಿ ಕೆಳಗಿಂದ ಮೇಲ್ಗಡೆ ಸೋಫಾ ಏರಿಸಿದ್ರು, ಯಾಕಂತಂದರೆ ಮೆಟ್ಲಿಂದ ತೊಗೊಂಬರೋದಕ್ಕಾಗಲ್ಲ ಅಂತ ಅಂದ್ಕೊಂಡು ಹಗ್ಗ ಕಟ್ಟಿ ನೀಟಾಗಿ ಕೆಳಗಿಂದ ಮೇಲೆ ಎತ್ತಿದ್ರು ಸೋಫಾನ. ಸೊ ಇಷ್ಟ ಆಗಿತ್ತು ಇವತ್ತಿನ ವ್ಲಾಗ್. ನಿಮ್ಮೆಲ್ಲರಿಗೂ ಇವತ್ತಿನ ಒಂದು ಬ್ಯೂಟಿಫುಲ್ ವ್ಲಾಗ್ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ. ಹೀಗೆ ಮತ್ತು ಡೈಲಿ ವ್ಲಾಗ್ಸ್ನ ಅಪ್ಲೋಡ್ ಮಾಡ್ತೀನಿ ಅಂತ ಹೇಳ್ತಾ ಮತ್ತೆ ಹೊಸ ವೀಡಿಯೋದಲ್ಲಿ ಸಿಗೋಣ ಫ್ರೆಂಡ್ಸ್. ಅಂಟಿಲ್ ದೆನ್ ಟಿಕಿ ಬೈ, ಸಿ ಯು ಸೂನ್, ಲಾಟ್ಸ್ ಆಫ್ ಲವ್ ಆ್ಯಂಡ್ ಡೂ ಸಬ್ಸ್ಕ್ರೈಬ್ ಮೈ ಚಾನಲ್. ಆ್ಯಂಡ್ ತಪ್ಪದೆ ವಿಡಿಯೋನ ನೋಡಿದ ಮೇಲೆ ಏನು ಮಾಡಬೇಕು, ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ, ಮತ್ತು ಸಬ್ಸ್ಕ್ರೈಬ್ ಕೂಡ ಮಾಡ್ಕೊಳ್ಳಿ. ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೂ ಕೂಡ ಶೇರ್ ಮಾಡಿ ನನ್ನ ಚಾನಲ್ನ. ಆ್ಯಂಡ್ ಇದೇ ಹೇಳ್ತಾ ಮತ್ತೆ ಹೊಸ ವ್ಲಾಗಲ್ಲಿ ಸಿಗ್ತೇನೆ ಫ್ರೆಂಡ್ಸ್. Take care, bye-bye, see you soon. I look at you and it's easy to see you are that someone I've